ಇದೆ ಜಿಲ್ಲೆ ವೋಟರ್ ಬಂದ ಮಾಡೋಣ ಸ್ಟೇಜ್ ಹಾಕ್ಲಕ್ಕೆ ಏನದ ಅಲ್ಲ 7ನೇ ತಾರೀಕು ಮಾಡಿಲ್ಲ 10ನೇ ತಾರೀಕು ಮಾಡಿ 7ನೇ ತಾರೀಕು ಬ್ಯಾಡ ನಮ್ಗೆ ಬಿಡುವಿಲ್ಲ. ಯಾಕಂದ್ರೆ ಅವ್ರು ರೊಕ್ಕ ಹಂಚೋರು, ನಾವು ಖಾಲಿ ಕೈಲೇ ವೋಟ್ ಕೇಳೋರು. ಅದಕ್ಕಾಗಿ ಅವರು ಸೋಲಿನ ಭಯದಿಂದ ಹುಚ್ಚ ಸಾಕಾರ ಮಾತಾಡ್ತಾ ಇದ್ದಾರೆ, ತಲೆ ಕೆಟ್ಟವ್ರ ಹಂಗೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹಂಗೆ ಮಾತಾಡಬಾರ್ದು. ಸತ್ಯ ಅನ್ನೋದ ಅದನ್ನ ಹೇಳ್ಬೇಕು. ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಉಸ್ತುವಾರಿಗಳಾದ ಸುರ್ಜೇವಾಲಾ ಅವರು ಹೇಳ್ತಾರೆ, ಯುವಕರು ಕಾಲೇಜ್ ಸ್ಟೂಡೆಂಟ್ಸ್ ಅವ್ರು ವೋಟ್ ಹಾಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೇವೆ, ಬಂಧಿಸ್ತೇವೆ ಅಂತಕ್ಕಂಥ ಭಯವನ್ನೇನು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ನೀವು 3 ದಿನದ ಕುರ್ಚಿ ಇರೋರು, ಆದ್ರೆ ಪ್ರಜಾಪ್ರಭುತ್ವ ಶಾಶ್ವತವಾಗಬೇಕಾಗ್ಯದ. ಈ ದೇಶದ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದೆ. ನಾನು ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಫಾರ್ಮ್ 6 ಅದರಲ್ಲಿ ಗೈಡ್ಲೈನ್ಸ್ ಇದೆ, 7C ಅಲ್ಲಿ ಗೈಡ್ಲೈನ್ಸ್ ಇದೆ, ಚುನಾವಣೆ ಆಯೋಗದವ್ರದ್ದು ಗೈಡೆನ್ಸ್. ಅದು ಯಾವ ವ್ಯಕ್ತಿ ತಮ್ಮ ವಿಳಾಸವನ್ನು ಕೊಟ್ಟು ಆಧಾರ್ ಕಾರ್ಡನ್ನು ಕೊಟ್ಟು ವೋಟರ್ ಲಿಸ್ಟ್ನಲ್ಲಿ ಸೇರಿಸಿದಾರ ಅವರಿಗೆ ಒಂದು ಚುನಾವಣೆಯಲ್ಲಿ ಒಂದೇ ಕಡೆ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಒಂದೇ ಕಡೆ ಅವಕಾಶ ಇರತಕ್ಕಂಥದ್ದು ಬಾಗಲಕೋಟೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಅವರು 5 ವರ್ಷ 6 ವರ್ಷ 10 ವರ್ಷ ಇಲ್ಲೇ ಇದ್ದಾರೆ, ಓದ್ತಾ ಇದ್ದಾರೆ. ಅವ್ರ ಮತದಾರರ ಪಟ್ಟಿ ಕಾನೂನುಬದ್ಧವಾಗಿ ಅಧಿಕೃತವಾಗಿ ಸೇರ್ಪಡೆ ಆಗಿದೆ. ಅವ್ರಿಗೆ ನೀವು ಬೆದರಿಕೆ ಆಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ತಾಕತ್ತಿದ್ರೆ ಸರ್ಕಾರ ನಿಮ್ಮದೇ ಅದ. ಸುರ್ಜೇವಾಲಾ ಅವ್ರಿಗೆ ಹೇಳ್ತೇನೆ, ನೀವು ಅರೆಸ್ಟ್ ಮಾಡಿ ತೋರ್ಸಿ, ತಾಕತ್ತಿದ್ರೆ ಇವತ್ತೇ ಅರೆಸ್ಟ್ ಮಾಡಿ ತೋರ್ಸಿ. ಇದು ಸರಿ ಅಲ್ಲ. ಇನ್ನು SIR ಆಗಿಲ್ಲ ನಮ್ಮ ರಾಜ್ಯದಲ್ಲಿ. SIR ಆದ್ಮೇಲೆ ಎಲ್ಲವೂ ಕೂಡ ಸರಿ ಆಗ್ತದೆ. 2 ಕಡೆ ಇದ್ರೆ ಅವ್ರು ಒಂದೇ ಕಡೆ ವೋಟ್ ಮಾಡ್ಬೇಕು, ಇನ್ನೊಂದು ಕಡೆ ತಕ್ಕೋಬೇಕು ಅವ್ರ ಹೆಸರು. ಇದನ್ನು ಬಿಟ್ಟು ನೀವು ಬೆದರಿಕೆ ಹಾಕುವಂತದ್ದೇನು ನಿಮ್ಮದು ಐತಿ, ನಿಮ್ಮನ್ನ ಜನ ಕ್ಷಮಿಸೋದಲ್ಲ. ನೀವು ಸೋಲಿನ ಭಯದಿಂದ ಈ ರೀತಿ ಮಾತಾಡ್ತಾ ಇದ್ದೀರಿ. ಸೋಲಿನ ಭಯದಿಂದ ಹೆಣ್ಣು ಮಕ್ಕಳಿಗೆ ಮನೆ ಕಳಿಸಿ, ಅಂಗನವಾಡಿ ಕಾರ್ಯಕರ್ತರನ್ನ, ಆಶಾ ಕಾರ್ಯಕರ್ತರನ್ನ, ಕೆಲವು ಸರ್ಕಾರಿ ನೌಕರನ್ನ ಉಪಯೋಗ ಮಾಡಿಕೊಂಡು ಮನೆ ಕಳಿಸಿ ನೀವು ಕಾಂಗ್ರೆಸ್ಗೆ ವೋಟ್ ಹಾಕದೇ ಇದ್ರೆ ನಿಮ್ಮ 5 ಗ್ಯಾರಂಟಿಗಳು ರದ್ದಾಗ್ತಾ ಹೊತ್ತು ಭಯ ಹುಟ್ಟಿಸ್ತಾ ಇದ್ದಿರಲ್ಲ. ನಿಮಗೆ ನಾಚಿಕೆ ಆಗ್ಬೇಕು. ಮುಖ್ಯಮಂತ್ರಿ ಇಲ್ಲಿ ಬಂದು 5 ದಿವಸ 8 ದಿವಸ ಠಿಕಾಣಿ ಹೂಡಿ ರೊಕ್ಕದ ಹೊಳೆ ಹರಿಸಿ ಚುನಾವಣೆ ಮಾಡ್ತಕ್ಕಂಥದ್ದಲ್ಲ. ಹಿಂದೆ ಅನೇಕ ಮುಖ್ಯಮಂತ್ರಿಗಳು, ನಾವು ಅವರು ಒಂದೇ ಪಾರ್ಟಿಯಲ್ಲಿದ್ದಾಗ ಹೆಗಡೆ ಅವರದು ಎಂದೂ ಉಪಚುನಾವಣೆಯಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ಗರಡಿಯಲ್ಲಿ ಬೆಳೆದಂಥವ್ರು, ಪಟೇಲ್ರ ಗರಡಿಯಲ್ಲಿ ಬೆಳೆದಂಥವ್ರು, ಅವ್ರಿಗೇನಾದ್ರೂ ಕಿಂಚತ್ತು ಮರ್ಯಾದೆ ಇದ್ರೆ ಈ ಉಪಚುನಾವಣೆಗೆ ಬಂದು ವಾರಗಟ್ಲೆ ಕೂತು ರೊಕ್ಕದ ಹೊಳೆ ಹರಿಸಿ, ಹೆಂಡದ ಹೊಳೆ ಹರಿಸಿ ಗೆಲ್ತಕ್ಕಂಥ ಪ್ರಯತ್ನ ಮಾಡೋದು ನಿಮಗೆ ಶೋಭೆ ತರುವುದಿಲ್ಲ. 2 ಚುನಾವಣೆಯಲ್ಲಿ ಗೆಲ್ಲುವುದರಿಂದ ಸೋಲುವುದರಿಂದ ನಿಮ್ಮ ಸರ್ಕಾರಕ್ಕೆ ಏನು ವ್ಯತ್ಯಾಸ ಆಗುವುದಿಲ್ಲ. ನಿಮ್ಮ ಕುರ್ಚಿಗೆ ವ್ಯತ್ಯಾಸ ಆಗ್ತಿದ್ರ ನಿಮ್ಮ ಪಕ್ಷದವರೇ ಏನ್ ನಿಮಗೆ ತೆಗಿಬೇಕು ಅಂತ ಸಂಚು ಹೂಡಿದಾರ, ಅವರಿಂದ ಅಪಾಯದ ಹೊರತು ಈ 2 ಬೈ ಎಲೆಕ್ಷನ್ ನಿಂದ ನಿಮ್ಮ ಚುನಾವಣೆ, ನಿಮ್ಮ ಕುರ್ಚಿಗೆ ಕಂಟಕ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. 64ರಾಗ ಅದಕ್ಕಾಗಿ ಅಡಿಗಲ್ ಹಾಕಿದ್ರು. ಅವತ್ತು ಅಡಿಗಲ್ ಹಾಕಿದಾಗ ಕೂಡ ಯೋಜನಾ ವೆಚ್ಚನ ಬಹಳ ಕಡಿಮೆ ಇತ್ತು, 289 ಕೋಟಿ ಅನ್ನು ನನ್ನ ನೆನಪಿದ್ದಂಗೆ. ಯಾಕಂದ್ರೆ ಅದಕ್ಕೆ ಸರ್ಕಾರಿ ಫೈಲ್ ತೊಗೊಂಬರ್ರಿ ಅಂತ ಹೇಳಕತ್ತೀನಿ. 289 ಕೋಟಿ ಇರ್ತಾವ. ಇವತ್ತು ಲಕ್ಷಾಂತರ ಕೋಟಿ ಆಗಿದೆ. 1956ರಾಗ ಬಸವರಾಜ ಅವ್ರ 1956ರಾಗ ನೀವು ಹುಟ್ಟಿರ್ಲಿಕ್ಕಿಲ್ಲ. ನಾನು ಪ್ರೈಮರಿ ಸ್ಟೂಡೆಂಟ್, ಮುಂಬೈ ಪ್ರಾಂತದಲ್ಲಿ ಇದ್ವಿ ನಾವು. ಅವತ್ತು ಕೊಯ್ನಾ ಅಣೆಕಟ್ಟಿನಲ್ಲಿ
ಅಖಂಡ ಬಿಜಾಪುರ ಜಿಲ್ಲೆ ಸೇರಿತ್ತು. ಅಖಂಡ ಬಿಜಾಪುರ ಜಿಲ್ಲೆ ಅವರು ರಾಜ್ಯ ಪುನರ್ವಿಂಗಡಣೆ ಆಯ್ತು 1 ನವೆಂಬರ್ 1956 ಆದಾಗ ಅವ್ರು ಕೇಳಿದ್ರು ಮಹಾರಾಷ್ಟ್ರದವ್ರು, ಅಂದ್ರೆ ಅವತ್ತಿನ ಮುಂಬೈ ಪ್ರಾಂತ ಸರ್ಕಾರ 2 ಕೋಟಿ ನಿಮ್ ಪಾಲಿಂದ ವೆಚ್ಚ ಕೊಡ್ಬೇಕಾಗ್ತದೆ, ಯೋಜನಾ ವೆಚ್ಚದ್ದು 2 ಕೋಟಿ ಕೊಟ್ರೆ ಬಿಜಾಪುರ ಜಿಲ್ಲೆ ನಾವು ನೀರಾವರಿ ಮಾಡಿಕೊಡ್ತೀವಿ ಅಂದ್ರು. ಬಿಜಾಪುರ ಅಂದ್ರೆ ಬಾಗಲಕೋಟೆ ಸೇರಿ ಸರ್ವೆ ಆಗಿತ್ತು, ಅಡ್ಗಲ್ ಹಾಕಿದ್ರು, ಎಲ್ಲ ಆಗಿತ್ತು. ಇವ್ರು 2 ಕೋಟಿ ಕೊಡುದಿಲ್ಲ ಅಂತ ಹೇಳಿದ್ರು. ನಾನ್ ಕೇಳ್ತೇನೆ ಕಾಂಗ್ರೆಸ್ ನಾಯಕರಿಗೆ, 2 ಕೋಟಿ ಕೊಡುದಿಲ್ಲ ಅಂದಾಗ ದೇಶದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನ ಮಂತ್ರಿ ಇದ್ರು, ರಾಜ್ಯದಲ್ಲಿ ಮೈಸೂರು ಪ್ರಾಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಮುಂಬೈ ಪ್ರಾಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಹೇಳ್ಬೋದಾಗಿತ್ತಲ್ಲ ಪ್ರಧಾನ ಮಂತ್ರಿ, ಅದೇನು ಬೇರೆ ದೇಶ ಅಲ್ಲ, ಪಾಕಿಸ್ತಾನ ಅಲ್ಲ, ಕರ್ನಾಟಕ ಮಹಾರಾಷ್ಟ್ರ 2 ಒಂದೇ, ಅದಕ್ಕಾಗಿ ನಾವು 2 ಕೋಟಿ ಕೊಡ್ತೀವಿ ಅಂತ ಕೊಡ್ಬೋದಾಗಿತ್ತು. ಇಲ್ಲ ಅದ ನಂತರ ಕೊಡ್ತಾರೆ ನೀವು ಯೋಜನೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ತ್ರಿಬಲ್ ಇಂಜಿನ್ ಸರ್ಕಾರ, ಶೆಟ್ರ ತ್ರಿಬಲ್ ಇಂಜಿನ್ ಸರ್ಕಾರ ಇತ್ತು, ಕಾಂಗ್ರೆಸ್ಸಿನ ತ್ರಿಬಲ್ ಇಂಜಿನ್ ಸರ್ಕಾರ. ಯಾಕೆ ಮಾಡ್ಲಿಲ್ಲ? ಯಾರು ಉತ್ತರ ಕೊಡೋರು ಇದಕ್ಕ? 37 TMC ನೀರು ನಮಗೆ ಸಿಕ್ತಿತ್ತು, ತಾಳಿಕೋಟೆವರೆಗಿನು ಡೋಣಿಗೆ ಹೋಗಿ ಟೇಲಾಪ್ ಆಗ್ತಿತ್ತು. ಟೇಲಾಪ್ ಆಗೋದಾದ್ರೆ ಟೆಕ್ನಿಕಲ್ ಶಬ್ದ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಅಂದ್ರೆ ಕೊನೆಗೆ ನೀರಾವರಿ ಯೋಜನೆ ಮುಗಿದ ಮೇಲೆ ನಮ್ಮ ಕೊನೆ ಹಳ್ಳಿಗೆ ಏನ್ ಕೊಡ್ತೀವಿ ನೀರು, ಹೆಚ್ಚಾದ ನೀರು ಹರಿದು ಹೋಗ್ಲಿಕ್ಕೆ ಡೋಣಿ ಕೂಡಿಸ್ತಾರ, ಇಲ್ಲ ಹಳ್ಳಕ್ ಕೂಡಿಸ್ತಾರ, ಇಲ್ಲ ಹೊಳಿಗ್ ಕೂಡಿಸ್ತಾರ. ಡೋಣಿಗೆ ಟೇಲಾಪ್ ಮಾಡಿದ್ರು, ನಿಮಗ್ ಗೊತ್ತಿರ್ಲಿ. ಅದಕ್ಕ ನಾನೇನ್ ಹೇಳಕತ್ತೀನಿ, ಯಾಕೆ ಎಲ್ಲಾನು ಮಾತಾಡೋನು 56ರಿಂದ ಅಂದ್ರ ಗೊತ್ತಾಗ್ಬೇಕು. ಈಗ ಯುವಕರು ಶೆಟ್ರು ಹುಟ್ಟಿದ್ದಿಲ್ಲ, ಬ್ರದರ್ ಅಲ್ಲ, ಬ್ರದರ್ ಅಂತಾರಲ್ಲ, ಆ ಬ್ರದರ್ ನಿನ್ನ ಮಾತಾಡಿದ್ರು. ಬ್ರದರ್ ಬ್ರದರ್ ಬಹುಶಃ ನಮ್ಮ ರಾಜೀವ್ ಸಾಹೇಬರು ಸೋಲಿನ ಭಯ ಅಂತಂದ್ರು. ಸೋಲಿನ ಭಯ ಅಲ್ಲ, ಸೋಲು ಒಪ್ಕೊಂಡ್ಬಿಟ್ಟಾರ ಸಾಹೇಬ್ರೆ. ಅವ್ರು ಎಲ್ಲಿವರೆಗೆ ಬಂದ್ರು ಗೊತ್ತಾ? ಅವ್ರು ಏನಾಯ್ತಾರ, ವೋಟರ್ ಲಿಸ್ಟ್ನೊಳಗ ತಗೊಂಬಂದ್ರ ವಿದ್ಯಾರ್ಥಿಗಳಿಗೆ ವೋಟ್ ಹಾಕಿದ್ರೆ ಜೈಲಿಗೆ ಕಳಿಸ್ತಾರಂತ. ಆ ದಿವಸ ನಾನೇ ಎಲ್ಲಾರನ್ನು ಸಾಲಾಗಿ ಕರ್ಕೊಂಡು ಹೋಗಿ ವೋಟ್ ಹಾಕಿಸ್ತೀನಿ, ನಿಮ್ಮ ದಮ್ ಇದ್ರೆ ಜೈಲಿಗೆ ಯಾರಿಗೆ ಅವ್ರಿಗೆ ಹಾಕಿಸ್ತಿರೋ ನನಗೆ ಹಾಕಿಸ್ತೀರಿ. ನೀವು ಏನ್ ಹೇಳಕತ್ತೀರಿ? ಈಗ ವಿಷಯ ಬಿಟ್ಟು ವಿಷಯಾಂತರವಾಗಿ ಮಾತಾಡಕತ್ತಾರ. ಅವ್ರು ಯಾರಪ್ಪ? ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಇಲ್ಲಿ ನನಗೆ ಹಿಂದೂ ಹೋಟೆಗಳೇ ಬೇಡ ಅಂತ ಹೇಳಿದ್ರು. ನಿಮ್ ಪೇಪರ್ದೊಳಗ ಬರ್ದದ ಕಟ್ಟಿಂಗ್ ತೋರಿಸ್ತೀನಿ. ಈಗ ನಾನು ಹಿಂದೂ, ನೀನು ಹಿಂದೂ, ಅವನು ಹಿಂದೂ. ಯಾವ ಹಿಂದೂ ಅಪ್ಪ ನೀನು? ನನ್ನ ಜನ್ಮ ಇದ್ರ ನಾನು ಮುಸಲ್ಮಾನರಲ್ಲಿ ಹುಟ್ತೀನಿ ಅಂತ ಅಂದವರು ಈಗ ನಾನು ಹಿಂದೂ ಅಂತ ಹೇಳ್ತೀರಾ? ಎದರ ಸಲುವಾಗಿ? ಹಿಂದೂಗಳು ಹೋದ ಸಲುವಾಗಿ. ಮುಂದಿನ ಜನ್ಮ ಮನುಷ್ಯರಾಗಿರೋ ಹುಡ್ತಿರೋ ಇಲ್ಲ ಯಾರಿಗ್ ಗೊತ್ತು? ನೀವು ಇದೇ ಜನ್ಮದಾಗ ಆಗ್ಬಿಡ್ರಿ, 5 ಮಿನಿಟಿನ ಕೆಲ್ಸದು ಮುಸಲ್ಮಾನರಾಗೋದು. ಇದೇ ಜನ್ಮದಾಗ ಆಗ್ರಿ. ನಾನು ಹಿಂದೂ. ಯುಗಾದಿ ಪಾಡ್ಯ ದಿವಸ ಮಾಂಸ ತಿಂತಾರಂತ, ಮತ್ತೆ ಯಾವ್ದು ಶಿವರಾತ್ರಿಗೂ ತಿಂತಾರಂತ. ಬೇಕಾ ಸ್ಮಶಾನದಾಗೂ ಹೋಗಿ ತಿನ್ರಲ್ಲ, ನಿಮಗೆ ಯಾರು ಬೇಡ ಅಂದಾರ? ನಾವೇನ್ ಬೇಡ ಅಂದಿವಿ? ತಿನ್ಬಾರಂತ ಯಾರು ಹೇಳಿಲ್ಲ. ಆದ್ರೆ ಈಗ ಯಾಕೆ ನಾನು ಹಿಂದೂ ಹಿಂದೂಗಳ ಹೋಟ